ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಟಿಕೆಟ್ ಮಿಸ್ ಸಂಸದರಿಗೆ ಶಾಕ್. ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ವಕ್ತಾರರಾದ ಸಂಕೀರ್ತಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸಂಕೀರ್ತಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ರೆ, 20 ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಿದೆ, ಹಲವರಿಗೆ ಮಿಸ್ ಆಗಿದೆ, ಕೆಲವರು ನಿವೃತ್ತರಾಗಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಕಾಳಗದಲ್ಲಿ ಬಿಜೆಪಿಯಲ್ಲಿರೋ ಕೆಲವೊಂದು ಅಸಮಾಧಾನಗಳು, ಬಂಡಾಯಗಳೇ ಒಂದು ನೆಗೆಟಿವ್ ಆಗಿ ಪರಿಣಮಿಸುತ್ತವ. ನಿನ್ನೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಈಶ್ವರಪ್ಪ ಅವರು ಬಂದರು ಮುಂದಕ್ಕೆ. ಪ್ರತಾಪ್ ಸಿಂಹ ಈವರೆಗೂ ಕೂಡ ಆ ಕೋಪನ ಹೊರಗೆ ಹಾಕ್ತಾನೆ ಇದ್ದಾರೆ. ಈ ಕೆಲವರಿಗೆ ಮಿಸ್ ಆಗಿರೋದ್ರ ಬಗ್ಗೆ ಬಿಜೆಪಿಯಲ್ಲಿ ಏನು ಸ್ಟ್ಯಾಂಡ್ ಇರುತ್ತೆ? ಅವನವ್ರೆ, ಈ ಟಿಕೆಟ್ ಮಿಸ್ ಆದ ಕೂಡ ರಿಬೆಲ್ ಆಗೋದು ಪಾರ್ಲಿಮೆಂಟಲ್ಲಿ ಅಷ್ಟೇನು ಸುಲಭ ಅಲ್ಲ. ಅಸೆಂಬ್ಲಿ ಎಲೆಕ್ಷನ್ ರಿಬೆಲ್ ಆಗಿ ಏನಾದರೂ ಮಾಡ್ಬೋದು. ಸ್ಮಾಲ್ ಕ್ಷೇತ್ರ ಇರ್ತದೆ, ಒಂದು 3-4 ಲಕ್ಷ ವೋಟರ್ಸ್ ಇರ್ತಾರೆ. ಇದೆಲ್ಲ ಸುಮಾರು ಹೆಚ್ಚು ಕಡಿಮೆ ಅವರೇಜ್ 20 ಲಕ್ಷ ವೋಟರ್ ಇರ್ತಾರೆ, ಕೆಲವು ಜಾಸ್ತಿ ಇರೋದಕ್ಕೆ. ಸೊ 20 ಲಕ್ಷ ಒಬ್ಬ ರಿಬೆಲ್ ಆಗಿ ಇದು ರಿಬೆಲ್ ಆಗಿ ಏನೂ ಮಾಡ್ಲಿಕ್ಕೆ ಹೋದ್ರೆ, ಈಗ ನಿನ್ನೆ ಈಶ್ವರಪ್ಪನವ್ರು ಹೇಳ್ತಾರೆ, ನಾನು ಶುಕ್ರವಾರ ನನ್ನ ಫಾಲೋವರ್ ಸಭೆ ಕರೀತೆ ನೋಡಿ, ಸಭೆಗೆ ಬರುವವರೇ ಇರುವುದಿಲ್ಲ, ಹೌದು, ಸಭೆಗೆ ಬರುವವರೇ ಕಮ್ಮಿ ಇರ್ತಾರೆ ಅಂತ. ಅವ್ರು ಆಪ್ತರು ಬರ್ಬೋದು, ಸಭೆಯಲ್ಲಿ ಬಂದರೂ ಯಾವುದೇ ಒಂದು ಡಿಸಿಷನ್ ತಗೊಳ್ಳಿ ಹೋಗಿ ಕಡೆಗೆ ಬಿಜೆಪಿನೇ ಬೆಂಬಲಿಸುವಂತ ಹೋಗ್ತಾರೆ. ನೋಡಿ, ರಿಬೆಲ್ ಆಗಿ ನಿಲ್ಲೋ ಚಾನ್ಸಸ್ ಇಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಅಂತೂ ಸಾಧ್ಯನೇ ಇಲ್ಲ. ಈ MLA ಆದರೂ ತಾನಿಗೆಲ್ಲಿಲ್ಲಾದರೂ ತನಗೆ ಟಿಕೆಟ್ ಕೊಡೋದು, ನನ್ನ ಬದಲಾಗಿ ಬೇರೆಯವರು ಟಿಕೆಟ್, ಅವನನ್ನಾದ್ರೂ ಸೋಲ್ಸೋ ಒಂದು ಪ್ರಯತ್ನ ಇದೆ. ಎಕ್ಸಾಂಪಲ್ ಅಂದ್ರೆ ಪುತ್ತೂರು ನೋಡ್ಬೋದು ನಾವು. ಪುತ್ತೂರು ನೋಡ್ಬೋದು, ಅಥವಾ ಕೆಲವು ಕಡೆಯಲ್ಲಿ ತುಂಬ ಉಂಟು, ಇದು ಹಿಸ್ಟ್ರಿಯಲ್ಲಿ ತುಂಬ ಉಂಟು ಕೆಲವು ಕ್ಷೇತ್ರಗಳಲ್ಲಿ. ಸೊ ಹಾಗಾಗಿ ಇದರಲ್ಲಿ ರಿಬೆಲ್ ಎಂಬ ಪ್ರಶ್ನೆನೇ ಇಲ್ಲ. ನೀವೇ ಓಪನ್ ಆಗಿ ರಿಬೆಲ್ ಆಗಿ ಮಾತಾಡ್ತಿರೋರೊಬ್ಬರು ಈಶ್ವರಪ್ಪನವ್ರು ಮಾತ್ರ. ಮತ್ತು ಈಗ ದಾವಣಗೆರೆಲೇನ ರವೀಂದ್ರ ಮತ್ತು ರೇಣುಕಾಚಾರ್ಯ, ನೀವೇ ತೋರಿಸ್ತಿದ್ರು, ರೇಣುಕಾಚಾರ್ಯರನ್ನು ಸಪ್ರೇಟ್ ಮೀಟಿಂಗ್ ಕರೆದು ಹೇಳ್ತಾರೆ. ಅಥವಾ ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಇದಿರ್ಬೋದು ಅಷ್ಟೇ. ಖಂಡಿತವಾಗಿ ಇದರಲ್ಲಿ ಅದು ಅಟ್ಟರ್ ಫೇಲಿಯರ್ ಆಗ್ತದೆ. ಯಾರಾದರೂ ನಾನು ವಿಕೆಟಿಗೆ ರಿಬೆಲ್ ಆಗಿ ಏನೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರ ಹತ್ರ ಸಾಧ್ಯನೇ ಇಲ್ಲ. ಒಂದು ಅಂದರೆ ಒಳ್ಳೆ ಕ್ಯಾಂಡಿಡೇಟ್ ಇದ್ದರೆ, ಅಥವಾ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದ್ದರೆ ಕಾಂಗ್ರೆಸ್ಸಿಂದ ಟಿಕೆಟ್ ಆಫರ್ ಬರ್ಬೋದು ಅವರಿಗೆ, ಇದ್ದಿದ್ದವರಿಗೆ. ಈಗ ಫಾರ್ ಎಕ್ಸಾಂಪಲ್ ಸದಾನಂದ ಗೌಡರಿಗೆ ಹೇಳ್ತಾರೆ. ಸದಾನಂದ ಗೌಡರಿಗೆ ನಿನ್ನೆ ಕೆಲವರು ಹೇಳ್ತಾ ಇದ್ರು, ಕಾಂಗ್ರೆಸ್ಸಿಂದ ಹೋಗಿದ್ದಾರೆ, ಅಪ್ರೋಚ್ ಆಗಿದ್ದಾರೆ, ಬನ್ನಿ ನಾವು ನಿಮಗೆ ಟಿಕೆಟ್ ಕೊಡ್ತೇವೆ, ಬೆಂಗಳೂರು ನೋಡ್ತಾರೆ ಬನ್ನಿ. ಯಾಕಂದರೆ ಕಾಂಗ್ರೆಸ್ಗೂ ಅಲ್ಲಿ ಕೆಲವಾದ ಅಭ್ಯರ್ಥಿ ಇಲ್ಲ. ಆ ರೀತಿಗೆ ರಿಬೆಲ್ ಆಗಿ ಇನ್ನೊಂದು ಪಕ್ಷದಲ್ಲಿ ಈಗ ಇವರು ಟಿಕೆಟ್ ಕೊಟ್ಟಿಲ್ಲ, ಜಗದೀಶ್ ಶೆಟ್ಟರಿಗೆ ರಿಬೆಲ್ ಆಗಿ ಇನ್ನೊಂದು ಪಾರ್ಟಿ. ಶೋಭಾ ಕರಂದ್ಲಾಜೆ ಅವರು ಮಾತಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು, ನಡ್ಡಾ ಅವರು ಯಾವ ಜವಾಬ್ದಾರಿಯನ್ನು ನನಗೆ ವಹಿಸಿದ್ರು, ಅದು ಪಕ್ಷದ್ದಿರ್ಬೋದು ಅಥವಾ ಭಾರತ ಸರ್ಕಾರದ್ದಿರ್ಬೋದು, ಇದೆಲ್ಲದನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಯಾವುದೇ ರಾಜ್ಯಕ್ಕೆ ಚುನಾವಣೆಗೆ ಕಳಿಸಲಿ, ಯಾವುದೇ ಇಲಾಖೆಯ ಕೆಲಸ ಕೊಡಲಿ, ನಾರ್ತ್ ಈಸ್ಟು ಮತ್ತು ಕಾಶ್ಮೀರಕ್ಕೆ ಬಾರ್ಡರ್ ಜಿಲ್ಲೆಗಳಿಗೆ ಹೋಗಬೇಕನ್ನುವಂಥ ಅವರ ನಿರ್ಧಾರ ಇರಲಿ, ಇದೆಲ್ಲದಕ್ಕೆ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸಮಯ ಕೊಟ್ಟು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ. ಈ ಕಾರಣಕ್ಕಾಗಿ ಇವತ್ತು ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡಿದೆ. ನನಗೆ ವಿಶ್ವಾಸ ಇತ್ತು, ನಾನು ಹೇಳಿದ್ದೆ, ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ. ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ. ಆದರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದ್ದನ್ನು ಕೂಡ ನಾವು ಕಂಡಿದ್ದೀವಿ. ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನು, ಮಾಡಿಸುವುದನ್ನು ಮಾಡಿಸಿದರು. ಆದರೆ ಅವರು ಯಾರೂ ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ, ಮಾಡೋರು ಇದ್ದಾರೆ, ಅವರು ಪಾಠ ಕಲಿಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ನರೇಂದ್ರ ಮೋದಿಯಂಥ ನಾಯಕತ್ವ, ಅಮಿತ್ ಶಾ ಮತ್ತು ನಡ್ಡಾ ಅವರಂಥ ನಾಯಕತ್ವದಲ್ಲಿ ಈ ರೀತಿ ಪಕ್ಷಕ್ಕೆ ಅವಮಾನ ಮಾಡುವವರಿಗೆ, ಪಕ್ಷದ ನಾಯಕತ್ವಕ್ಕೆ ಅವಮಾನ ಮಾಡುವವರಿಗೆ ಮನೆ ಹಾಕೋದಿಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ನಾಯಕರು ತೋರಿಸಿಕೊಟ್ಟಿದ್ದಾರೆ. ನನಗೆ ಆನಂದ ಆಗಿದೆ. ನನ್ನ ಓಡಾಟಕ್ಕೆ, ನನ್ನ ಶ್ರಮಕ್ಕೆ ನಿಜವಾಗ್ಲೂ ನಮ್ಮ ನಾಯಕರು ನನ್ನ ಜೊತೆಯಾಗಿ ನಿಂತು ನನಗೆ ಬೆಂಗಳೂರು ಉತ್ತರದಲ್ಲಿ, ಮೊದಲು ನಾನು ಇಲ್ಲಿ MLA ಆಗಿದ್ದೆ, ಯಶವಂತಪುರದಲ್ಲಿ MLA ಆಗಿ ಇಲ್ಲಿ ಮಂತ್ರಿ ಆಗಿದ್ದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಯಶವಂತಪುರದಲ್ಲಿ ನಾವು ಮಾಡಿದ್ವಿ. ಅದರ ಜೊತೆಗೆ ಯಶವಂತಪುರದಲ್ಲಿ ಸೋಮಶೇಖರ್ ಅವರು ಬಂದಾಗ ಅವರನ್ನು ಗೆಲ್ಲಿಸೋದಕ್ಕೆ ಕೂಡ ನಾನು
1.5 ತಿಂಗಳು ಅವರ ಜೊತೆ ಓಡಾಡಿ ನಮ್ಮ ಕಾರ್ಯಕರ್ತರನ್ನ ಅವರ ಜೊತೆ ಜೋಡಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಆದರೆ ಅವರು ಇವತ್ತು ನಮ್ಮ ಪಾರ್ಟಿಗೆ ಮೋಸ ಮಾಡಿ ದೂರ ಹೋಗಿದ್ದಾರೆ. ಅದೆಲ್ಲದಕ್ಕೆ ಉತ್ತರವಾಗಿ ಇವತ್ತು ನನ್ನ ಪಕ್ಷದ ನಾಯಕರು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಸದಾನಂದ ಗೌಡರ ಮನೆಗೂ ನಾನು ಹೋಗಿ ಬಂದೆ. ನನಗೆ ವಿಶ್ವಾಸ ಇದೆ ಎಲ್ಲರ ನೇತೃತ್ವದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಸದಾನಂದ ಗೌಡರು, ನಮ್ಮ ಹಿರಿಯರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಬೆಳೆಸಿದರು ಮತ್ತು ಕಟ್ಟಿದರು, ಅವರೆಲ್ಲರ ಆಶೀರ್ವಾದ ನನ್ನ ಜೊತೆಗಿದೆ. ಯಾಕೆಂದರೆ ರಾಜ್ಯದಲ್ಲಿದ್ದಾಗಲೂ ನಾನು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಕೇಂದ್ರಕ್ಕೆ ಕಳಿಸಿದಾಗಲೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ಅವರೆಲ್ಲರ ಆಶೀರ್ವಾದ ಇದೆ ಅನ್ನುವಂಥ ವಿಶ್ವಾಸ ನನಗಿದೆ. ಬೆಂಗಳೂರಿನಲ್ಲೂ ಕೂಡ ನಿಮಗೆ ಗೋಬ್ಯಾಕ್ ಶುರುವಾಗಿದೆ ಮೇಡಮ್, ಇದು ಕೂಡ ಪ್ಲಾಂಟ್ ಅಥವಾ ಹೆಂಗೆ ಅಂತ? ಇಲ್ಲ, ಇದನ್ನು ಮಾಡಿದವರು ಯಾರು ನೀವೇ ಪತ್ತೆ ಮಾಡಿ. ನೆಲಮಂಗಲದಲ್ಲಿ 10-13 ಜನ ಯಾರು ಮಾಡಿದರು, ಇವರಿಗೂ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಕೇವಲ ಮೀಡಿಯಾದಲ್ಲಿ ಹೈಪ್ ಮಾಡಿಸುವಂಥ ಕೆಲಸವನ್ನು ಕೆಲವರು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ನಾಯಕರು ಕೊಡ್ತಾರೆ. ಎಲ್ಲವೂ ಕೂಡ ಎವ್ರಿಡೇ ರಿಪೋರ್ಟ್ ಆಗ್ತಾ ಇದೆ. ದೆಹಲಿ ನಾಯಕರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಯಾರು ಮಾಡಿಸ್ತಾ ಇದ್ದಾರೆ ಅವರಿಗೆ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.